ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಗುರುವಾರದಂದು ಮುಂಜಾನೆ 5ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಮಧ್ಯಾಹ್ನ 3:30ರಿಂದ ರಾತ್ರಿ 12 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ರಾತ್ರಿ 12ರಿಂದ ಮುಂದಿನ ಮುಂಜಾನೆ 5ರವರೆಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಹಾಸನಾಂಬ ದೇವಿ ದರ್ಶನಕ್ಕೆ ಜನಸಾಗರ. 11 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದೇವಿ ದರ್ಶನ. ಮತ್ತು ಡಿಕೆ ಶಿವಕುಮಾರ್ಗೆ ದೆಹಲಿಯಿಂದ ಕಾಲ್ ಬಂದಿದ್ದರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ವಾರ್ತೆಗಳ ವಿವರ. 16/10/2025 ಗುರುವಾರದಂದು ಮುಂಜಾನೆ 5ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಮಧ್ಯಾಹ್ನ 3:30ರಿಂದ ರಾತ್ರಿ 12 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ರಾತ್ರಿ 12ರಿಂದ ಮುಂದಿನ ಮುಂಜಾನೆ 5ರವರೆಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. 16ನೇ ತಾರೀಕು ಅಕ್ಟೋಬರ್ ತಾಯಿ ಹಾಸನಾಂಬ ದೇವಸ್ಥಾನದ ಬಳಿ ಅತ್ಯಂತ ಜನ ದಟ್ಟಣೆ ಉಂಟಾಗಿದೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನಸಂದಣಿ ಮತ್ತೆ ಭಕ್ತಾದಿಗಳ ಆಗಮನ ಆಗಿದೆ. ಈಗ ಆಲ್ರೆಡಿ ಎಲ್ಲಾ ಕಡೆಗೆ 300 ರೂಪಾಯಿ ಸಾಲುಗಳಿಂದ ಹಿಡಿದು 1000 ರೂಪಾಯಿ ಟಿಕೆಟಿನ ಸಾಲುಗಳಿಂದ ಹಿಡಿದು ಸಾಮಾನ್ಯ ದರ್ಶನವೂ ಸಹ ತುಂಬಾ ಉದ್ದ ಕ್ಯೂ ಇದೆ. ಹಾಗಾಗಿ ನಾನು ತಮ್ಮಲ್ಲಿ ಭಕ್ತರಲ್ಲಿ ಕೋರಿಕೊಳ್ಳೋದು ಇಷ್ಟೇ, ಇವತ್ತು 16ನೇ ತಾರೀಕು ಅಕ್ಟೋಬರ್ ರಾತ್ರಿ 10 ಗಂಟೆಗೆ ದೇವಸ್ಥಾನದ ಎಲ್ಲ ಮುಖ್ಯ ಪ್ರವೇಶ ದ್ವಾರಗಳನ್ನ ಮುಚ್ಚಲಾಗುವುದು. ಅಂದರೆ ಭಕ್ತಾದಿಗಳಿಗೆ ಪ್ರವೇಶ ಇರೋದಿಲ್ಲ. ರಾತ್ರಿ 12 ಗಂಟೆಗೆ ಆದರೆ ರಾತ್ರಿ 10 ಗಂಟೆಗೆ ಆದರೆ ರಾತ್ರಿ 12 ಗಂಟೆಯವರೆಗೆ ಈಗ ಆಲ್ರೆಡಿ ಸರತಿಯಲ್ಲಿ ಯಾರು ನಿಂತಿದ್ದೀರಾ ಅವರಿಗೆ ದರ್ಶನ ಆಗುತ್ತೆ. ಇದು ಕ್ಲಿಯರ್. ಈಗ ಆಲ್ರೆಡಿ ಸರತಿಯಲ್ಲಿ ಸಾಲಿನಲ್ಲಿ ನಿಂತಿರುವ ಭಕ್ತಾದಿಗಳಿಗೆ ರಾತ್ರಿ 12 ಗಂಟೆಯವರೆಗೆ ದರ್ಶನ ಆಗುತ್ತೆ. ರಾತ್ರಿ 10 ಗಂಟೆಗೆ ಪ್ರವೇಶದ ಎಂಟ್ರಿಯನ್ನ ಮುಚ್ಚಲಾಗುತ್ತದೆ. ಹಾಗಾಗಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಈ ಸಮಯದಲ್ಲಿ ಸೇರಿಕೊಂಡ್ರೆ ಅವರಿಗೆ ದರ್ಶನ ಆಗೋದು ವಿಳಂಬ ಆಗೋ ಸಾಧ್ಯತೆ ಇರುತ್ತದೆ. ಯಾರು ಈಗ ಆಲ್ರೆಡಿ ಸರತಿ ಸಾಲಲ್ಲಿ ಇದ್ದೀರಿ, ಖಂಡಿತವಾಗಿಯೂ ಅವರಿಗೆ ರಾತ್ರಿ 12 ಗಂಟೆ ಒಳಗಡೆ ದರ್ಶನ ಆಗುತ್ತೆ. ಒಂದು. ಎರಡನೇದಾಗಿ ನಾಳೆ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನ ಪ್ರಾರಂಭ ಆಗುತ್ತದೆ. ಅಂದ್ರೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತದೆ. ಹಾಗಾಗಿ ಯಾರಾದ್ರೂ ಲೇಟ್ ಆಗಿ ಬಂದ್ರೆ, ಅವ್ರು ಏನಾದ್ರೂ ಸರತಿ ಸಾಲಿನಲ್ಲಿ ನಿಂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಮತ್ತೆ ಅವರು ಕಾಯ್ಬೇಕಾಗ್ತದೆ. ನಾಳೆ ಬೆಳಿಗ್ಗೆವರೆಗೆ ದೇವಸ್ಥಾನದ ತಾಯಿಯ ದರ್ಶನ ಪಡೆಯಲು ಕಾಯ್ಬೇಕಾಗ್ತದೆ. ನಮ್ಮ ಗಮನಕ್ಕೆ ಇದು ನಾನು ನೀಡ್ತಾ ಇದ್ದೇನೆ. ಭಕ್ತಾದಿಗಳಲ್ಲಿ ಕೋರಿಕೆ, ಆದಷ್ಟು ನೀವು ಸರತಿ ಸಾಲಿನಲ್ಲಿ ನಿಲ್ಲುವುದು ಇವತ್ತು ತಪ್ಪಿಸಿ. ಯಾಕಂದ್ರೆ 12 ಗಂಟೆಗೆ ನಾವು ದೇವಸ್ಥಾನವನ್ನ ಮುಚ್ಚುತ್ತಾ ಇರೋದ್ರಿಂದ ನೀವು ರಾತ್ರಿ ಇಡೀ ಮತ್ತೆ ಬೆಳಿಗ್ಗೆವರೆಗೆ ನೀವು ಕಾಯ್ಬೇಕಾಗ್ತದೆ. ಇದು ಒಂದು ತಮ್ಮ ಮಾಹಿತಿಗೆ. ಇನ್ನು ಉಳಿದ ಹಾಗೆ 16ನೇ ತಾರೀಕು ಅಂದ್ರೆ ಇವತ್ತು, ಮತ್ತೆ 18 ಮತ್ತೆ 21 ಈ ದಿನಗಳಲ್ಲಿ ರಾತ್ರಿ 12 ಗಂಟೆಗೆ ದರ್ಶನ ಇರೋದಿಲ್ಲ. ರಾತ್ರಿ 12 ಗಂಟೆಗೆ ದರ್ಶನವನ್ನ ಮುಚ್ಚಲಾಗುತ್ತದೆ. ಅಂದ್ರೆ ಬಾಗಿಲನ್ನ ಮುಚ್ಚಲಾಗುತ್ತದೆ. ಪುನಃ ಪ್ರಾರಂಭ ಆಗುವುದು ಬೆಳಗಿನ ಜಾವ 5 ಗಂಟೆಗೆ. ಇದು ತಮ್ಮ ಮಾಹಿತಿಗೆ. ಉಳಿದಂತೆ 16, 17, 18, 19, 20, 21, 22 ಇಲ್ಲಿಯವರೆಗೆ ಎಲ್ಲಾ ಭಕ್ತಾದಿಗಳವರೆಗೆ ಎಲ್ಲರಿಗೆ ದರ್ಶನ ಲಭ್ಯ ಇರ್ತದೆ. ಇದರಲ್ಲಿ ಗೊಂದಲ ಬೇಡ. ಇದು ಯಾಕೆ ನಾವು ಪೂಜಾ ಸಮಯವನ್ನ ಮತ್ತೆ ಬಾಗಿಲು ದೇವಸ್ಥಾನದ ಬಾಗಿಲು ಮುಚ್ಚುವ ಸಮಯವನ್ನ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೀವಿ ಅಂದ್ರೆ, ಅವರು ಅನಗತ್ಯವಾಗಿ ಇಲ್ಲಿ ಬಂದು ಸರತಿಯಲ್ಲಿ ನಿಂತು 6-7 ಗಂಟೆಗಳ ಕಾಲ ದೇವಸ್ಥಾನ ಮುಚ್ಚಿರ್ತದೆ, ಆದ್ರೆ ಅವರು ಕಾಯ್ತಾ ಕೂತಿರ್ತಾರೆ. ಹಾಗಾಗೋದು ಬೇಡ ಅನ್ನೋದಕ್ಕಾಗಿ ಭಕ್ತಾದಿಗಳಿಗೆ ಈ ಮಾಹಿತಿ. ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನಕ್ಕೆ 7ನೇ ದಿನವಾದ ಇಂದು ಧರ್ಮದರ್ಶನ ಸೇರಿದಂತೆ ಬಹುತೇಕ ಎಲ್ಲ ಸರತಿ ಸಾಲುಗಳು ತುಂಬಿ ತುಳುಕುತ್ತಿದ್ದವು ಹಾಗೂ ದರ್ಶನದ ಅವಧಿಯೂ ಹೆಚ್ಚಾಗಿದ್ದು ಇದುವರೆಗೆ 11 ಲಕ್ಷಕ್ಕೂ ಹೆಚ್ಚು ಮಂದಿ ದರ್ಶನ ಪಡೆದಿದ್ದಾರೆ. ಕಾಲಕಾಲಕ್ಕೆ ಜನರಿಗೆ ಸಂದೇಶ ನೀಡುತ್ತಿರುವ ಉಸ್ತುವಾರಿ ಸಚಿವರು ದರ್ಶನೋತ್ಸವ ಸಮಯದಲ್ಲಿ ಸುಗಮ ದರ್ಶನಕ್ಕೆ ಯಾವುದೇ ತೊಂದರೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ದರ್ಶನೋತ್ಸವ ಪ್ರಾರಂಭವಾದ ದಿನದಿಂದಲೂ ಸಾಮಾಜಿಕ ಜಾಲತಾಣದ ತಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಖಾತೆ ಸೇರಿದಂತೆ ಮಾಧ್ಯಮಗಳ ಮೂಲಕ ಸುಗಮ ದರ್ಶನಕ್ಕೆ ಮನವಿ ಮಾಡುತ್ತಿದ್ದಾರೆ. ಹಾಸನಾಂಬೆ ದೇವಿ ದರ್ಶನೋತ್ಸವಕ್ಕೆ ದಿನೇ ದಿನೇ ಭಕ್ತರ ಪ್ರವಾಹದಂತೆ ಭಕ್ತರು ಹರಿದು ಬರುತ್ತಿದ್ದು, ಇತ್ತ ಜಿಲ್ಲಾಡಳಿತ ಯಾವುದೇ ರೀತಿ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡಿದೆ.
ಗಂಟೆಗಟ್ಟಲೆ ಕಾಯ್ದು ದೇವಿಯ ದರ್ಶನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಿಯ ದರ್ಶನದ 7ನೇ ದಿನವಾದ ಇಂದು ರಾಜ್ಯದ ನಾನಾ ಭಾಗದಿಂದ ದಂಡೋಪದಂಡವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಧರ್ಮದರ್ಶನ ಮತ್ತು ರೂ.1000 ಹಾಗೂ 300 ಕ್ಯೂನಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಿದ್ದಾರೆ. ಅವರನ್ನು ನಿಯಂತ್ರಿಸಲು ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಕೌಟ್ಸ್ ವಿದ್ಯಾರ್ಥಿಗಳು ಹರಸಾಹಸ ಪಡುತ್ತಿದ್ದಾರೆ. ಜಿಲ್ಲಾಧಿಕಾರಿ ಖುದ್ದು ಫೀಲ್ಡ್ಗೆ ತೆರಳಿ ಮೈಕ್ ಮೂಲಕ ಭಕ್ತರಿಗೆ ತ್ವರಿತ ದರ್ಶನಕ್ಕೆ ಸೂಚನೆ ನೀಡಿದರು. ಡಿ.ಕೆ. ಶಿವಕುಮಾರ್ಗೆ ದೆಹಲಿಯಿಂದ ಕಾಲ್ ಬಂದಿದ್ದರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿ.ಟಿ. ರವಿ ಹೇಳಿದರು. ನಗರದ ಹಾಸನಾಂಬೆ ದೇವಾಲಯದ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆಗಲೇ ಹೇಳಬೇಕಿತ್ತು. ಒಂದು ವೇಳೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದ್ದರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಿತ್ತು. ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ರಾಜಕಾರಣಿಗಳ ಮಾತು ಯಾವಾಗಲೂ ಸತ್ಯ ಇರಲ್ಲ. ಕೆಲವೊಮ್ಮೆ ತಮ್ಮ ಅನುಕೂಲಕ್ಕಾಗಿ ಸುಳ್ಳು ಹೇಳುತ್ತಾರೆ. ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅವರಿಗೆ ಮಾತ್ರ ಗೊತ್ತು ಎಂದು ಹೇಳಿದರು. ಅವತ್ತೇ ಅವರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ರಾಜಕಾರಣದಲ್ಲಿ ಅವಕಾಶದ ಹುಡುಕಾಟದಲ್ಲಿ ಬಹಳ ಜನ ಇರ್ಬೇಕಾಗ್ತದೆ. ಅಂತ ಅವಕಾಶ ಬಂದಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಿಸ್ ಮಾಡ್ಕೊಳ್ತಿದ್ರು ಅಂತ ಅನ್ಸೋದಿಲ್ಲ. ಆ ಥರದ್ದೇನಾದ್ರು ಅವಕಾಶಗಳು ಬಂದಿದ್ರೆ. ಈಗ ಹೇಳ್ತಿರೋದ್ರ ಹಿನ್ನೆಲೆ ಬಹುಶಃ ಕಾಂಗ್ರೆಸ್ ಒಳಗೆ ತನಗೆ ಅವಕಾಶಗಳು ತಪ್ಪು ಹೋಗದೇ ಇರಲಿ ಎನ್ನುವಂತ ಉದ್ದೇಶ ಇರ್ಬೋದು. ರಾಜಕಾರಣಿಗಳು ಮಾತಾಡುವ ಮಾತುಗಳಲ್ಲಿ ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸ್ಬೇಡಿ. ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪಾಗಿಬಿಡುತ್ತೆ. ಕೆಲವೊಮ್ಮೆ ಸತ್ಯ ಮಾತಾಡ್ತಾರೆ, ಕೆಲವೊಮ್ಮೆ ರಾಜಕಾರಣಕ್ಕೆ ಸುಳ್ಳನ್ನು ಹೇಳ್ತಾರೆ. ಅವ್ರು ಹೇಳಿರೋ ಸುಳ್ಳು ಸತ್ಯನೋ ಭಗವಂತನಿಗೆ ಗೊತ್ತು. ಆರ್ಎಸ್ಎಸ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಗೆ ತಿರುಗೇಟು ನೀಡಿ ನಿಸ್ವಾರ್ಥ ಸೇವೆಗೆ ಹೆಸರಾಗಿರುವ ಸಂಘಟನೆಯೇ ಆರ್ಎಸ್ಎಸ್. ರಾಷ್ಟ್ರಹಿತದ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುವ ಸಂಸ್ಥೆಯ ವಿರುದ್ಧ ಮಾತನಾಡುವುದು ಸರಿಯಲ್ಲ. ಅವರು ದೇಶದ್ರೋಹಿ, ಮತೀಯತಾವಾದಿ ಹಾಗೂ ಜಾತಿಯ ಹೆಸರಿನಲ್ಲಿ ಜನರನ್ನು ವಿಭಜಿಸುವವರ ವಿರುದ್ಧ ಮಾತನಾಡಿದರೆ ಒಳ್ಳೆಯದಿತ್ತು. ಆದರೆ ಅವರ ಮಾತು ರಾಷ್ಟ್ರಹಿತದ ಮಾತಲ್ಲ. ನಿಮ್ಮ ಮಾತುಗಳಿಂದ ದೇಶದ್ರೋಹಿಗಳು ಹಾಗೂ ಸಮಾಜಘಾತುಕ ಶಕ್ತಿಗಳಿಗೆ ಮಾತ್ರ ಲಾಭವಿದೆ ಎಂದು ಹೇಳಿದರು. ಆರ್ಎಸ್ಎಸ್ ಅನ್ನೋದು ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನ ವ್ಯಕ್ತಿಗಳಿಗೆ ನೀಡುವಂತ ಒಂದು ಕಾರ್ಯವನ್ನ ಕಳೆದ 100 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ನಿಸ್ವಾರ್ಥ ಸೇವೆಗೆ ಇನ್ನೊಂದು ಹೆಸರು ಆರ್ಎಸ್ಎಸ್. ನೇಷನ್ ಬಿಲ್ಡಿಂಗ್ ಅದರ ಉದ್ದೇಶ. ರಾಷ್ಟ್ರ ನಿರ್ಮಾಣ ಆಗಬಾರ್ದು ಅನ್ನೋದು ಅದು ರಾಷ್ಟ್ರಹಿತದ ಮಾತಾಗಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಬೇಕಿದ್ರೆ ಹೇಳ್ಬೋದಾಗಿತ್ತು. ISS ಬೆಂಬಲಿಸುವಂತವ್ರನ್ನ, ಮತೀಯವಾದವನ್ನ ಬಿತ್ತಕ್ಕಂಥವ್ರನ್ನ, ದೇಶದ್ರೋಹದ ಚಟುವಟಿಕೆ ಮಾಡ್ತಕ್ಕಂಥವ್ರನ್ನ, ಜಾತಿ ಹೆಸರಿನಲ್ಲಿ ಸಮಾಜ ಹೊಡಿತಕ್ಕಂಥವ್ರನ್ನ,
ನಿಷೇಧಿಸಿದ್ರೆ ಅದು ರಾಷ್ಟ್ರಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೇದಾಗುತ್ತೆ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದನ್ನ ನಿರ್ಬಂಧಿಸಿದ್ರೆ ಅದರ ಲಾಭ ಯಾರಿಗಾಗತ್ತೆ? ಸಮಾಜ ಒಡೆಯವರಿಗಾಗತ್ತೆ, ರಾಷ್ಟ್ರದ್ರೋಹಿಗಳಿಗಾಗತ್ತೆ. ಈ ಪ್ರಿಯಾಂಕ್ ಖರ್ಗೆ ಅವ್ರದ್ದು ತಾವು ಆಡ್ತಿರ್ತಕ್ಕಂಥ ಮಾತು ರಾಷ್ಟ್ರಹಿತದ ಮತ್ತು ಸಮಾಜ ಹಿತದ ಮಾತಲ್ಲ. ಜಾತಿ ಗಣತಿ ಸಾಮಾಜಿಕ ನ್ಯಾಯದ ಉದ್ದೇಶವಾದರೆ ಅದನ್ನು ಈಡೇರಿಸುವ ಸಂಕಲ್ಪ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ನಾಗಮೋಹನ್ ದಾಸ್ ಮತ್ತು ಕಾಂತರಾಜು ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದರು. ಮಂಡಲ್ ಆಯೋಗದ ವರದಿಯನ್ನು ದಶಕಗಳ ಕಾಲ ಕುರ್ಚಿಯಡಿ ಇಟ್ಟುಕೊಂಡಿದ್ದರು. ಕೇವಲ ಜಾತಿ ಎತ್ತುಕಟ್ಟಿ ಸಮಾಜ ಒಡೆಯಲು, ಜನರನ್ನು ನಿಜವಾದ ಸಮಸ್ಯೆಗಳಿಂದ ಬೇರೆಡೆಗೆ ತಿರುಗಿಸಲು ಸಾಂದರ್ಭಿಕವಾಗಿ ಜಾತಿಗಣತಿಯನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ. ಇದರಿಂದ ಒಳ್ಳೆಯದಾಗುವುದಿಲ್ಲ ಎಂದು ಹೇಳಿದರು. ಆ ಉದ್ದೇಶವನ್ನ ಈಡೇರಿಸುವಂತ ಸಂಕಲ್ಪ ಶಕ್ತಿ ಕಾಂಗ್ರೆಸ್ಸಿಗೆ ಇಲ್ಲ. ಯಾಕೆ ಅಂದ್ರೆ ನಾಗಮೋಹನ್ ದಾಸ್ ವರದಿ ಕಸದ ಬುಟ್ಟಿ ಸೇರ್ತು, ಇದಕ್ಕಿಂತ ಹಿಂದೆ ಕಾಂತರಾಜ್ ವರದಿ ಕಸದ ಬುಟ್ಟಿಗೆ ಸೇರ್ತು. ಮಂಡಲ ಆಯೋಗದ ವರದಿಯನ್ನ ಕುರ್ಚಿ ಅಡಿ ಹಾಕೊಂಡು ದಶಕಗಳ ಕಾಲ ಕಾಂಗ್ರೆಸ್ ಕೂತಿತ್ತು, ಕಾಂಗ್ರೆಸ್ ಅಧಿಕಾರಸ್ಥರು ಕೂತಿದ್ರು. ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಕಾಕಾ ಕಾಳಲ್ಕರ್ ವರದಿ ರಿಪೋರ್ಟ್ ಏನಾಯ್ತು, ಮಂಡಲ್ ವರದಿ ರಿಪೋರ್ಟ್ ಏನಾಯ್ತು, ಕಾಂತರಾಜ್ ವರದಿ ರಿಪೋರ್ಟ್ ಏನಾಯ್ತು, ನಾಗಮೋಹನ್ ದಾಸ್ ವರದಿ ಏನಾಯ್ತು? ಇದೇ ಸಾಕಲ್ಲ. ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಕೇವಲ ಜಾತಿ ಎತ್ಕಟ್ಟೋದಿಕ್ಕೆ, ಸಮಾಜ ಒಡೆಯೋದಿಕ್ಕೆ, ಜನರನ್ನ ಪ್ರಮುಖ ಸಮಸ್ಯೆಗಳಿಂದ ಅವ್ರನ್ನ ಬೇರೆ ಕಡೆಗೆ ವಿಷಯಾಂತರ ಮಾಡೋದಿಕ್ಕೆ ನೀವು ಸಾಂದರ್ಭಿಕವಾಗಿ ಇದನ್ನ ರಾಜಕೀಯ ಸಾಧನವಾಗಿ ಬಳಕೆ ಮಾಡ್ಕೊಳ್ತಿದ್ದೀರಿ. ಹಂಗಾಗಿ ನಿಮ್ಮಿಂದ ಒಳ್ಳೇದಾಗಲ್ಲ. ಹಂಗೇನಾರು ನಿಮ್ಗೆ ಜಾತಿಯನ್ನೇ ಅಳಿಸ್ಬೇಕು ಅಂತಿದ್ರೆ ಕೇವಲ ಬಡತನವೇ ಮಾನದಂಡ ಸಾಕಿತ್ತು. ಸಾಮಾಜಿಕವಾಗಿರುವಂತ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂದಿದ್ರೆ ಅದಕ್ಕೆ ಸಾಮಾಜಿಕ ಪರಿವರ್ತನೆಯ ಶಿಕ್ಷಣ ಕೊಡುವಂತ ಸಂಘಟನೆಗಳನ್ನು ವಿರೋಧ ಮಾಡ್ತಿರ್ಲಿಲ್ಲ. ಈಗ ಸಂಘ ಅಸ್ಪೃಶ್ಯತೆಗೆ ಜಾಗ ಇರಬಾರ್ದು ಅಂತ ಹೇಳುತ್ತೆ, ಜಾತೀಯತೆಗೆ ಅವಕಾಶ ಇರಬಾರ್ದು ಅಂತ ಹೇಳುತ್ತೆ. ಅಂತ ಸಂಘಟನೆಯನ್ನು ವಿರೋಧ ಮಾಡಿ ನೀವು ಸಾಮಾಜಿಕ ಸದ್ಭಾವನೆ ಮೂಡಿಸಕ್ಕಾಗುತ್ತಾ ನಿಮ್ಗೆ? ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಯಬೇಕಾಗಿತ್ತು. ಆದರೆ ಕೋರ್ಟ್ನಲ್ಲಿ ಸ್ಟೇ ಇದೆ ಎಂದು ನೆಪವೊಡ್ಡಿ ಮುಂದೂಡುತ್ತಿರುವುದನ್ನು ಬಿಡಬೇಕು ಎಂದು ಜೆಡಿಎಸ್ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನಾಂಬೆ ದರ್ಶನದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶುಕ್ರವಾರದಂದು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರು ಹಾಸನಾಂಬೆ ದೇವಾಲಯಕ್ಕೆ ಬರುತ್ತಿದ್ದು ಜೆಡಿಎಸ್ ಸಭೆ ಕರೆದು ಬಹಳ ದಿನವಾಗಿತ್ತು. ದೆಹಲಿಯಲ್ಲಿ ಸಭೆ ಮಾಡಿದ್ದಾರೆ. ಪ್ರಮುಖರ ಸಭೆ ನಡೆಯುತ್ತಿದ್ದು ಹೊರಭಾಗದಿಂದಲೂ ಪಕ್ಷದ ಮುಖಂಡರು ಆಗಮಿಸಲಿದ್ದಾರೆ. ಮುಂದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುವ ಸೂಚನೆ ಇದ್ದು ಈ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ. ಈ ಚುನಾವಣೆ ಆಗಲೇ ಮಾಡಬೇಕಿತ್ತು, ತುಂಬ ವಿಳಂಬವಾಗಿದೆ. ಇದರಿಂದ ಜನರಿಗೆ ತೊಂದರೆ ಆಗುತ್ತದೆ. ಕೋರ್ಟ್ನಲ್ಲಿದೆ ಎಂದು ಹೇಳುತ್ತಾರೆ. ಮೊದಲು ಅದನ್ನು ಬಿಡಬೇಕು. ನಿಮ್ಮ ಕಡೆ ಅಡ್ವೊಕೇಟ್ ಜನರಲ್ ಇಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆ ಮುಂದೂಡಬೇಕಾ? ಸ್ಟೇ ಇದ್ದರೆ ಅದನ್ನು ಸರಿಪಡಿಸುವುದು ಗೊತ್ತಿಲ್ವಾ? ಚುನಾವಣೆಯನ್ನು ಕಾಲಕಾಲಕ್ಕೆ ನಡೆಸುವುದನ್ನು ಯಾವ ಸರ್ಕಾರ ಇದ್ದರೂ ಮಾಡಬೇಕು ಎಂದು ಹೇಳಿದರು. ನಾಳೆ ಹಾಸನಾಂಬ ದೇವಸ್ಥಾನಕ್ಕೆ ಇಲ್ಲಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅವರು ಬಹಳ ದಿನ ಆಗಿತ್ತು ಸಭೆಯನ್ನ ಕರೆದು. ಹಾಗಾಗಿ ಡೆಲ್ಲಿನಲ್ಲಿ ಒಂದು ಸಲ ಸಭೆ ಮಾಡಿದ್ದಾರೆ, ನಮ್ಮ ಎಲ್ಲ ಮಾಡಿದ್ದಾರೆ. ಇವತ್ತು ನಾಳೆ ಇಲ್ಲೇ ಬರೋದ್ರಿಂದ 2-3 ದಿನಗಳು ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಅವರು ನಾಳೆ ಇಲ್ಲಿ ಹಾಸನದಲ್ಲೂ ಕೂಡ ಒಂದ್ ದಿವಸ ಆರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ. ನಾವೆಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. MLA-ಗಳು ಪ್ರಮುಖರನ್ನೆಲ್ಲ ಕರೆದಿದ್ದಾರೆ. ಅದಾದ ನಂತರ ಹಾಸನದಲ್ಲೂ ಕೂಡ ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾಳೆ ಎಷ್ಟು ಜನ ಸೇರ್ತಾರೆ ಸಭೆಯಲ್ಲಿ? ದರ್ಶನ ಆದ್ಮೇಲೆ ಪ್ರಮುಖರ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಪ್ರಮುಖ ಎಲ್ಲ ಜಿಲ್ಲೆ ಎಲ್ಲ ಪ್ರಮುಖರು ಹೊರಗಡೆಯಿಂದಲೂ ಕೂಡ ಬರ್ತಾರೆ. ನಾವೆಲ್ಲ ಜಿಲ್ಲೆ ನಾನೇ ಬರ್ತಾ ಇದ್ದೀನಿ. ಅವರಿಗೆ ಒಂದಿನ ಆರ್ಟ್ ಮಾಡೋದ್ರಿಂದ ರಾಜ್ಯದ ಎಲ್ಲ ಅನೇಕ ನಾಯಕರುಗಳು ಈಗಾಗಲೇ
ಕಾಂಗ್ರೆಸ್ ಸರ್ಕಾರದವರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮುಖಾಂತರ ನೋಡಿದ್ದೇವೆ, ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದು ಚುನಾವಣೆಗಳು ಬಂದ್ರೆ ಯಾವ ರೀತಿ ನಾವು ಎದುರಿಸಬೇಕು ಅನ್ನೋ ವಿಚಾರ ನಿನ್ನೆ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಅದೇನು ಅಷ್ಟೇನು ಸಡನ್ ಆಗಿ ಬಂತು ಅಂತೇಳಿ ಚುನಾವಣೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಈಗಾಗಲೇ ಮಾಡಬೇಕಾಗಿತ್ತು. ತುಂಬಾ ವಿಳಂಬ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈಗಾಗಲೇ ವರ್ಷಾನುಗಟ್ಲೆಯನ್ನ ಮುಂದೂಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಟೈಮ್ ಇದ್ರೆ ಅದು ಈ ಸರ್ಕಾರದಲ್ಲೇ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದಷ್ಟು ಬೇಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆ ಯಾವ ಬಾಕಿ ಇದೆ ಕಾರ್ಪೊರೇಷನ್ ಮಾಡಿ ಮುಗಿಸ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಇದ್ರೆ ಅದು ಜನರಿಗೆ ತೊಂದರೆ ಆಗ್ತಕ್ಕಂಥ ವಿಚಾರವನ್ನ ನಾವು ಗಮನ ಮಾಡಬೇಕು. ಜನರಿಗೆ ಯಾರಿಗೂ ತೊಂದರೆ ಆಗ್ಬೋದು. ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಿ. ಕೋರ್ಟ್ ಅಲ್ಲಿ ಇದೆ, ನಾವು ಕೋರ್ಟ್ ಹೇಳೋದು ಮಾತ್ರ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಸ್ವಾಮಿ ಮಾತೆತ್ತಿದ್ರೆ ಯಾವುದೇ ಒಂದು ವಿಚಾರ ಕೋರ್ಟ್ ಅಲ್ಲಿ ಇದೆ, ಸ್ಟೇ ಇದೆ ಅನ್ನೋದ ಬಿಡ್ಬೇಕು ಸರ್ಕಾರದವರು. ಸ್ಟೇ ವೇಕೇಟ್ ಮಾಡಕ್ಕೆ ನಿಮ್ಗೆ ಅಡ್ವೊಕೇಟ್ ಜನರಲ್ ಇಲ್ವಾ? ನಿಮ್ ಕಡೆ ಜನ ಇಲ್ವಾ? ಯಾತಕ್ಕೋಸ್ಕರ ಸ್ಟೇ ಕೊಟ್ಟಾರೆ? ಮತ್ತೆ ಆ ಸ್ಟೇ ವೇಕೇಟ್ ಮಾಡಕ್ಕೆ ನಿಮಗೆ ಪ್ರಬಲವಾದ ಕಾರಣ ಕೊಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸರ್ಕಾರ ಆ ಕೆಲಸ ಮಾಡ್ಬೇಕು. ಫಸ್ಟ್ ವರ್ಷಾನುಗಟ್ಲೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಚುನಾವಣೆಗಳ ಮುಂದಾಕಕ್ಕೆ ಇವ್ರಿಗೆ ಏನ್ರಿ ಅಧಿಕಾರ ಇದೆ? ಮಾತಾಡಿದ್ರೆ ಕೋರ್ಟ್ ಅಲ್ಲಿ ಸ್ಟೇ ಇದೆ, ಅಲ್ಲಿ ಸ್ಟೇ ಇದೆ ಅಂತ ಹೇಳಕ್ಕೆ ಮಾತ್ರ ಹೇಳೋದ್ರಿಂದ ಸ್ಟೇ ಒಂದು ಅಸ್ತ್ರ ಮಾಡ್ಕೊಂಡಿದ್ದೀರಿ ಅಷ್ಟೇ ನೀವು. ಇವತ್ತು ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಎಷ್ಟು 150 ಜನ ಕೆಲಸ ಮಾಡ್ತಕ್ಕಂಥ ಒಂದು ಜನಪ್ರತಿನಿಧಿಗಳು ಕೆಲಸ ಮಾಡಿದಾಗ 2 ಜನ ಕೆಲಸ ಹೆಂಗ್ರಿ ಮಾಡ್ತಾರೆ? ಹೆಂಗ್ರಿ ಜನರ ಸಮಸ್ಯೆಗೆ ಸ್ಪಂದಿಸ್ತೀರಿ? ಇವತ್ತು ಕೇರಂ ಅಂತ ಒಳ್ಳೊಳ್ಳೆ IT ಕಂಪನಿಗಳೆಲ್ಲ ಇವತ್ತು ಕಾಮಿಟ್ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ಎಲ್ಲರ ನ್ಯಾಲಿಗೆಗೆ ಸಿಕ್ಕಿದ್ದೀರಿ ನೀವು ಸರ್ಕಾರದವರು. ಅರ್ಥಕೋಬೇಕು ನೀವು. ಇವತ್ತು ಗುಂಡಿ ಗೋಟ್ರಗಳನ್ನ ಮುಚ್ಚಕ್ಕಂತ ಕೆಲಸ ಯಾರು ಮಾಡ್ಬೇಕು? ಆಯಾ ಸರ್ಕಾರಗಳು ಮಾಡ್ಬೇಕು, ಜನಪ್ರತಿನಿಧಿಗಳು ಮಾಡ್ಬೇಕು. ನಂದು ಅದ್ರ ಜವಾಬ್ದಾರಿ ಇದೆ. ಸ್ಟೇ ಇದೆ ಅಂತ ಮಾತ್ರಕ್ಕೆ ನೀವು ಅದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅನ್ನೋದಿದೆಯಲ್ಲ, ಇದು ಮೂರ್ಖತರ ಆಯ್ತು. ಇನ್ನು ಮುಂದೆ ಅದನ್ನ ಬಿಡ್ಬೇಕು. ಎಲ್ಲಾ ವಿಚಾರದಲ್ಲೂ ಯಾವ್ದಾರ ಒಂದು ಸಣ್ಣ ವಿಚಾರ ಇದ್ರೆ ಕೋರ್ಟ್ ಸ್ಟೇ ಇದೇನೆ. ಕೋರ್ಟ್ ಸ್ಟೇ ಇದ್ರೆ ಯಾವ ಕಾರಣ ಕೊಟ್ಟಿರ್ತಾರೆ ಅಷ್ಟೇ. ಮತ್ತೆ ಯಾವ ಕಾರಣದಲ್ಲಿ ವೆಕೇಟ್ ಮಾಡ್ಬೇಕು ಅನ್ನೋದು ಯೋಗ್ಯತೆ ಮಾಡುವ ನಿಮಗೆ. ಆ ಕೆಲಸ ಮಾಡಿ ಫಸ್ಟ್. ಇವತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಮಾಡ್ಬೇಕಂತ ಅನೇಕ ಜನ ಎಲ್ಲ ಪಕ್ಷದವರು ಕಾರ್ಯಕರ್ತರು ಕಾಯ್ತಾ ಇದಾರ್ರಿ ಚುನಾವಣೆ ಸ್ಪರ್ಧೆ ಮಾಡೋದು. ಮಾಡ್ತಾರೆ, ಸ್ಪರ್ಧೆ ಮಾಡಿ ಜನ ಆಯ್ಕೆ ಮಾಡ್ತಾರೆ. ಇದೇನು ಎಲೆಕ್ಟ್ ಮಾಡೋದ? ನೀವು ನಾಮಿನೇಟ್ ಮಾಡೋದ? ಆ ಕೆಲಸ ಮಾಡ್ಬೇಕು ಫಸ್ಟ್. ಸರ್ಕಾರ ಚುನಾವಣೆ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ಕಾಲಕ್ಕೆ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಲ್ಲಿ ಮಾಡ್ಬೇಕಾದಂತ ಕೆಲಸನ ಸರ್ಕಾರಗಳು ಮಾಡ್ಬೇಕು. ಯಾವುದೇ ಸರ್ಕಾರ ಇರಲಿ. ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ಗೆ ಮನವರಿಕೆ ಮಾಡ್ಕೊಡಿ. ಕೋರ್ಟಿಗೆ ಮನವರಿಕೆ ಮಾಡ್ಕೊಳಕ್ ನಿಮ್ಗೆ ಇಲ್ವಾ? ನಿಮ್ಗೆ ಏನು ಮೆಟೀರಿಯಲ್ ಇಲ್ವಾ? ಅಂದ್ರೆ ನಿಮಗೆ ಚುನಾವಣೆಗಳನ್ನ ಮಾಡಬಾರದು ಅನ್ನೋದು ಒಂದು ನಿಮ್ ತಲವೊಳಗೆ ಇದೆಯಲ್ಲ. ಆದ್ರಿಂದ ನೀವು ಸ್ಟೇನ ಜನರ ಮುಂದೆ ಹೇಳೋಂತ ಕೆಲಸವನ್ನ ಇನ್ನಾದ್ರೂ ಬಿಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನಮ್ಮ ಮಕ್ಕಳಿಗೆ ದೊಣ್ಣೆಯಲ್ಲ ಪೆನ್ನು ಕೊಡಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಪಾದಿಸಿದ್ದಾರೆ. RSS ನಿಷೇಧ ಎನ್ನುವುದು ಸುಳ್ಳು. ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಿಗೂ ಸರಕಾರಿ ಜಾಗ ಬಳಕೆಗೆ ನಿಯಮ ಹೇರುವುದು ಅನಿವಾರ್ಯ ಎಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದರು. ದೇವಿ ದರ್ಶನ ಪಡೆದು ಮಾಧ್ಯಮದೊಂದಿಗೆ ಮಾತನಾಡಿ, ಈ ಬಾರಿ ದರ್ಶನ ವ್ಯವಸ್ಥೆ ಅತ್ಯುತ್ತಮವಾಗಿ ನಡೆದಿದೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಪ್ರಾಮಾಣಿಕ ಪ್ರಯತ್ನದಿಂದ ಹಾಸನಾಂಬ ದರ್ಶನೋತ್ಸವ ಯಶಸ್ಸಿನ ದಿಕ್ಕಿನಲ್ಲಿ ಸಾಗುತ್ತಿದೆ. ಮುಂದೆಯೂ ಇದೇ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆ ಮುಂದುವರೆಯಲಿ. ನಾನು ರಾಜಕೀಯವಾಗಿ, ಕುಟುಂಬದ ಪರವಾಗಿ ಮತ್ತು ಪಂಚ ಗ್ಯಾರಂಟಿ ಯೋಜನೆಯ ಯಶಸ್ವಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈ ಯೋಜನೆಗಳಿಂದ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆಯದಾಗಲಿ ಎಂದು ಹೇಳಿದರು. ಪ್ರಪಂಚದ ಒಂದು ಇನ್ನೊಂದು ಅದ್ಭುತ ಅನ್ಸುತ್ತೆ ತಾಯಿ ದರ್ಶನ ಮಾಡಿದಾಗ. ರೋಮಾಂಚನವಾಗುತ್ತೆ ತಾಯಿ ನೋಡಿದಾಗ. ಯಾಕಂದ್ರೆ ತಾಯಿಯಿಂದ ಇರ್ತಕ್ಕಂತಹ ಹಾಸನಾಂಬೆ ತಾಯಿಯಿಂದ ಇರ್ತಕ್ಕಂಥ ರೋಚಕ ಕಥೆಗಳಿದೆಯಲ್ಲ. 1 ವರ್ಷ ಬಾಗಿಲು ಹಾಕಿದ್ಮೇಲೆ ಹಾಗೆ ದೀಪ ಉರಿಯುತ್ತೆ, ಹೂ ಬಾಡೋದಿಲ್ಲ, ಮತ್ತೆ ಪ್ರಸಾದ ಹಂಗೆ ಇರುತ್ತೆ ಅನ್ನೋದಿದೆಯಲ್ಲ, ಅದು ಎಲ್ಲೂ ಕೂಡ ಪವಾಡ ಇರೋದು. ತಾಯಿಯಲ್ಲಿ ಶಕ್ತಿ ಇರೋದಕ್ಕೇನೆ ಇಷ್ಟು ಲಕ್ಷಾಂತರ ಮಂದಿ ಇವತ್ತು ಹುಡ್ಕೊಂಡು ಬರ್ತಾ ಇದೀವಿ. ನಾನು ಸುಮಾರು ಬಾರಿ ಬಂದಿದ್ದೀನಿ. ಆದ್ರೆ ಈ ವರ್ಷದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ಲೇಬೇಕು. ಬಹಳ ಅಚ್ಚುಕಟ್ಟಾಗಿ, ಬಹಳ ಬೇಗ ಇವತ್ತು ನಾವು VIP ಬಂದಿದ್ರು ಕೂಡ ಕೆಲವರಿಗೆ VIP ಕ್ಯೂನಲ್ಲಿ ಬಂದವ್ರಿಗೂ ದರ್ಶನ ಸಿಗೋದಿಲ್ಲ. ನಾವು ಹೋದ್ಸಲ ಬಂದಾಗೆಲ್ಲ ನಾನು ಮಾಮೂಲಿಯಾಗಿ ಕ್ಯೂನಲ್ಲಿ ಬಂದು ದರ್ಶನ ಮಾಡಿದ್ದೀನಿ. ಆಗ ಸಾಕಷ್ಟು ಇಲ್ಲಿ ಕ್ಯೂ ಇದಾಗ್ತಾ ಇತ್ತು, ಜನ ತುಂಬಾ ತಡವಾಗ್ತಾ ಇತ್ತು. ಆದ್ರೆ ಈ ಸಲದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ, ಯಾರು ಸಾರ್ವಜನಿಕ ಕ್ಯೂನಲ್ಲಿ ಬಂದ್ರು ಸರಿ ಸಮೇತನೇ ಅವ್ರಿಗೂ ಬೇಗ ದರ್ಶನ ಆಗ್ತದೆ. ನಾನೇ ಇವತ್ತು ಎಲ್ಲ ಕಡೆ ಮಾತಾಡ್ಸ್ಕೊಂಡು ಬಂದೆ, ಎಲ್ರು ಬೇಗ ದರ್ಶನ ಸಿಗ್ತಾ ಇದೆ.
ಅದಕ್ಕೆ ಒಂದು ಒಳ್ಳೆ ಶ್ಲಾಘನೆಯನ್ನು ನಾವು ಕೊಡಲೇಬೇಕು, ಅಭಿನಂದಿಸಬೇಕು. ಉಸ್ತುವಾರಿಗಳಾದಂತಹ ನಮ್ಮ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸಾಹೇಬರಿಗೆ, ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ತಂಡ, SP ಅವರು ಇರ್ಬೋದು, ಕಮಿಷನರ್ ಇರ್ಬೋದು, ಎಲ್ಲರೂ ಬಹಳ ಯಶಸ್ವಿಯಾಗಿ ಜನಪರವಾಗಿ ಇವತ್ತು ದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ತಾಯಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನಾನು ಮೊದಲು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀನಿ ವ್ಯವಸ್ಥೆ ಬಗ್ಗೆ. ಎರಡನೇದು, ಇವತ್ತು ನಾನು ನೋಡಿದ್ದು, ನಾನು ಬಂದಾಗೆಲ್ಲ ತಾಯಿನ ತುಂಬಾ ಬೇಡಿಕೆ ಇಟ್ಟು ಬಹಳ ಭಕ್ತಿಯಿಂದ ಏನೇನೋ ಕೇಳ್ಕೊಳ್ತೀನಿ. ಎಲ್ಲವನ್ನೂ ಈಡೇರಿಸು ತಾಯಿ ಅಂತ ಆ ಶಕ್ತಿಯ ತಾಯಿಗಿದೆ. ಬಂದವರೆಲ್ಲ ಭಕ್ತಾದಿಗಳು ಕೂಡ ಹಲವಾರು ಬೇಡಿಕೆಗಳನ್ನ ಇಡ್ತಾರೆ. ನಾನು ಕೂಡ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀನಿ, ರಾಜಕೀಯವಾಗಿ ಮತ್ತು ನನ್ನ ಹೆಲ್ತ್ ಬಗ್ಗೆ, ನಮ್ಮ ಕುಟುಂಬದ ಹೆಲ್ತ್ ಬಗ್ಗೆ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ನಮ್ಮ ಸರ್ಕಾರದ ಪರವಾಗಿ ಕೂಡ ನಾನು ತಾಯಿ ಹತ್ರ ಕೇಳ್ಕೊಂಡಿದ್ದೀನಿ. ಮತ್ತೆ ಎಲ್ಲ ಭಕ್ತಾದಿಗಳು ಇಡೀ ರಾಜ್ಯಕ್ಕೆ ಒಳ್ಳೇದ್ ಮಾಡ್ತಾಯಿ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲರಿಗೂ ಅವರಿವರ ಎಣ್ಣದೆ ತಾಯಿ ಎಲ್ಲರನ್ನೂ ನಿಮ್ ತಾಯಿಯಾಗಿ ಸಲಹು ಅಂತ ಕೇಳ್ಕೊಂಡಿದ್ದೀನಿ. ಒಂದು ವಿಚಾರ ಇವತ್ತು ನಾನು ನೋಡಿದ್ದು ಅಂದ್ರೆ, ಸಾಕಷ್ಟು ನಾನು ಆ ಮುಖ್ಯ ರಸ್ತೆ ಹಾಸನಕ್ಕೆ ಎಂಟ್ರಿ ಆದಾಗಿಂದ ನೋಡ್ತಾ ಇದ್ದೀನಿ, ಮಹಿಳೆಯರು ಎಲ್ಲಿ ನೋಡಿದ್ರು ಮಹಿಳೆಯರನ್ನ ನಾನು ನೋಡ್ದೆ ಇವತ್ತು. ನಾವು RSS ಬ್ಯಾನ್ ಎಂದು ಯಾರೂ ಹೇಳಿಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಸರಕಾರಿ ಜಾಗದಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕಾದರೆ ಅದರ ಮೇಲೆ ನಿಯಮ ಮತ್ತು ನಿಬಂಧನೆ ಇರಬೇಕು ಎಂದು ಪ್ರಿಯಾಂಕ ಖರ್ಗೆ ಅವರು ಸರಕಾರಕ್ಕೆ ಮನವಿ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಜೀವನ ಮತ್ತು ಆರೋಗ್ಯವೇ ಮುಖ್ಯ. ಅವರಿಗೆ ದೊಣ್ಣೆ ಅಲ್ಲ, ಕೈಗೆ ಪೆನ್ನು ಕೊಡಬೇಕು ಎಂಬುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ. ಬುದ್ಧ ಹಾಗೂ ಬಸವ ಕೂಡ ನಮ್ಮ ನಾಡಿಗೆ ಯುದ್ಧವಲ್ಲ, ಶಾಂತಿ ಬೇಕೆಂದು ಹೇಳಿದ್ದಾರೆ. ನಾವು ಎಲ್ಲರೂ ಸಂವಿಧಾನದ ಆಶಯದಂತೆ ಒಂದೇ ರಾಷ್ಟ್ರವಾದರೂ ತಪ್ಪು ಕಲ್ಪನೆ ಬೇಡ. ಪಕ್ಕದ ರಾಜ್ಯದ ವರದಿ ಬರುವವರೆಗೂ ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ ಎಂದು ಹೇಳಿದರು. ಸುಳ್ಳನ್ನ ಮತ್ತು ಸತ್ಯವನ್ನ ನಾವು ಸರಿಯಾಗಿ ಬೇರ್ಪಡಿಸಿ ಮಾತಾಡಲಿಲ್ಲ ಅಂದ್ರೆ ಸಾಕಷ್ಟು ತಪ್ಪು ಕಲ್ಪನೆಯನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ವಿಚಾರವನ್ನ ಮೊದಲಿಗೆ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮ ಸನ್ಮಿತ್ರರ ಮೂಲಕ. ಏನಂದ್ರೆ, RSS ಬ್ಯಾನ್ ಅಂತ ಯಾರು ಹೇಳಿಲ್ಲ, ಅದು ಮೊದಲನೇ ವಿಚಾರ. RSS ಸಂಘ ಸಂಸ್ಥೆಗಳು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿರ್ಬಂಧನೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಈಗಾಗಲೇ ಅದು ನಮ್ಮ ಪಕ್ಕದ ರಾಜ್ಯದಲ್ಲಿ ಇದಾಗಿದೆ, ಈ ರೀತಿಯಾದಂತ ನಿಷೇಧವಾಗಿದೆ, ಅದ್ರ ಬಗ್ಗೆ ವರದಿಯನ್ನ ತರಿಸ್ಕೊಡಿ ಅಂತೇಳಿ ಕೇಳಿದ್ದಾರೆ. ಇನ್ನು ಕೂಡ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಇವತ್ತು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು, ನಮ್ಮ ಭವಿಷ್ಯವಾದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದೇನು? ಒಳ್ಳೆ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಜೀವನ, ಉತ್ತಮವಾದಂತ ಒಂದು ವಾತಾವರಣ ಬೇಕು. ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧನೆಯನ್ನ ಹೇರ್ಲಿಕ್ಕೆ ಅವಕಾಶಗಳು ಇದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಮಕ್ಕಳಿಗೆ ಕೈಗೆ ದೊಣ್ಣೆ ಎಲ್ಲ ಕೊಡಬೇಕಾಗಿರೋದು ಪೆನ್ನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ರು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಫಾಲೋವರ್. ನಾನು ಅಂಬೇಡ್ಕರ್ ಇತ್ತು. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿರೋದು ಏನ್ ಹೇಳಿ, ಇವತ್ತು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಯುದ್ಧವಲ್ಲ, ಶಾಂತಿ ಬೇಕು ಅನ್ನೋದನ್ನ ಸಾರಿದ್ದಾರೆ. ಶಾಂತಿಯ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ, ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋಣ. ಸಂವಿಧಾನದ ಆಶಯ ಏನಿದೆ ಇವತ್ತು, ಸಂವಿಧಾನದ ಆಶಯ ನಾವೆಲ್ಲರೂ ಕೂಡ ಒಂದೇ ಅನ್ನೋದು. ಆ ನಿಟ್ಟಿನಲ್ಲಿ ನಾನು ಕೂಡ ಈ ಒಂದು ಏನು ತಪ್ಪು ಕಲ್ಪನೆ ಹೋಗಿದೆ ಅದನ್ನ ತಿಳಿ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೇನೆ. ಇದೀಗ ಜಾಹೀರಾತು. ಸೆಲ್ ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ?
ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company. We value you and your valuables. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9604564744. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು. ಮತ್ತು ನಂತರ ನೀವು ನನ್ಗೆ ನಮ್ ಗಿಫ್ಟ್ ಕೊಟ್ರಿ. ಕಚಿಕ್ ಕಚಿಕ್ ಕಚಿಕ್. ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ವೈದ್ಯಕೀಯ
ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಚರ್ಮ ಮತ್ತು ಸೌಂದರ್ಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸೇವೆಯನ್ನು ಒದಗಿಸಲು ಎಸ್ಎಸ್ಎಂ ಸ್ಕಿನ್ ಮತ್ತು ಅಸ್ಥೆಟಿಕ್ ಸೆಂಟರ್ ಅನ್ನು ಇಂದು ನೂತನವಾಗಿ ಆರಂಭಿಸಿದರು. ಹಾಸನದಲ್ಲಿ ಒಂದು ವಿನೂತನ ಸ್ಕಿನ್ ಮತ್ತು ಅಸ್ಥೆಟಿಕ್ ಸೆಂಟರ್ ಆಗಿದ್ದು, ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾದ ಮೊಡವೆಗಳು ಮತ್ತು ಮೊಡವೆ ಕಲೆಗಳಿಗೆ ಕೆಮಿಕಲ್ ಫಿಲ್ಲಿಂಗ್, ಮೇಲ್ಮೈ ಕಲೆಗಳು, ಮೆಲೆಸ್ಮಾ, ಟ್ಯಾನಿಂಗ್, ತೋಳಿನ ಕೆಳಗೆ ಕಪ್ಪು ಹಾಗೂ ಡಾರ್ಕ್ ಸರ್ಕಲ್ಗಳಿಗೆ ವಿವಿಧ ಕಾಸ್ಮೆಟಿಕ್ ಮತ್ತು ಚರ್ಮರೋಗ ಶಸ್ತ್ರಚಿಕಿತ್ಸಾ ವಿಭಾಗಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಲೇಸರ್ ಚಿಕಿತ್ಸೆಯಿಂದ ಸಂಪೂರ್ಣ ದೇಹದ ಹೇರ್ ರಿಮೂವಲ್, ಟ್ಯಾಟೂ ರಿಮೂವಲ್, ಕಾರ್ಬನ್ ಫಿಲ್, ಲೇಸರ್ ಟೋನಿಂಗ್, ತ್ವರಿತ ಫಲಿತಾಂಶಗಳು ಮತ್ತು ಹೊಳಪಿಗಾಗಿ ಹೈಡ್ರಾ ಫೇಶಿಯಲ್ಗಳು, ಮೈಕ್ರೋ ಬ್ಲೆಂಡಿಂಗ್ ಮತ್ತು ಲಿಪ್ ಟೆಂಟ್ನಂತಹ ಶಾಶ್ವತ ಮೇಕಪ್ ಚಿಕಿತ್ಸೆಗಳು ಸಹ ಲಭ್ಯವಿರುವ ಬಗ್ಗೆ ತಿಳಿಸಿದರು. ಯಾವುದೇ ಅಪಘಾತದ ಕಲೆಗಳು, ಮಚ್ಚೆಗಳು ಹಾಗೂ ಇನ್ನಿತರ ಚರ್ಮ, ಉಗುರು ಮತ್ತು ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಂದೇ ಸೂರಿನಡಿಯಲ್ಲಿ ಉನ್ನತ ದರ್ಜೆಯ ಸೇವೆಗಳೊಂದಿಗೆ ಕೈಗೆಟುಕುವ ಬೆಲೆಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಹಾಸನದ ಜನರು ಈ ಸೌಲಭ್ಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕೆಂದು ಕೋರಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸೌಮ್ಯ ದಿನೇಶ್, ಸಂತಸ ಐವಿಎಫ್ ಕೇಂದ್ರದ ನಿರ್ದೇಶಕಿ ಡಾಕ್ಟರ್ ಶ್ರೀವಿದ್ಯಾ, ನರರೋಗ ವೈದ್ಯರಾದ ಡಾಕ್ಟರ್ ಅಭಿನಂದನ್, ಎಸ್ಎಸ್ಎಂ ಸ್ಕಿನ್ ಮತ್ತು ಅಸ್ಥೆಟಿಕ್ ಕೇಂದ್ರದ ನಿರ್ದೇಶಕಿ ಹಾಗೂ ಮುಖ್ಯ ಚರ್ಮರೋಗ ವೈದ್ಯರಾದ ಡಾಕ್ಟರ್ ಪ್ರಿಯಾಂಕಾ ಗೌಡ ಮತ್ತು ಸಿಇಒ ದಿಲೀಪ್ ಹಾಜರಿದ್ದರು. ಅಧಿದೇವತೆ ಹಾಸನಾಂಬೆ ದರ್ಶನಕ್ಕೆ ದಾವಣಗೆರೆ ಜಿಲ್ಲೆಯ ಲೋಕಸಭೆ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗುರುವಾರದಂದು ದೇವಿ ದರ್ಶನ ಮಾಡಿ ಕಣ್ತುಂಬಿಕೊಂಡರು. ನಂತರ ದರ್ಬಾರ್ ಗಣಪತಿಗೆ ಪೂಜೆ ಸಲ್ಲಿಸಿ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲೂ ಪೂಜೆ ಸಲ್ಲಿಸಿ ಪುನೀತರಾದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು, ವರ್ಷಕ್ಕೊಮ್ಮೆ ಬಾಗಿಲು ತೆಗೆದು ದರ್ಶನ ನೀಡುವ ಹಾಸನಾಂಬೆ ದೇವಿ ದರ್ಶನಕ್ಕೆ ಆಗಮಿಸಿದ್ದು ತುಂಬ ಚೆನ್ನಾಗಿ ದರ್ಶನವಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ವಿಶೇಷವಾಗಿ 13 ದಿನದ ದರ್ಶನದ ಬಗ್ಗೆ ಬಹಳನೇ ಕಾಳಜಿ ವಹಿಸಿ ಈ ಬಾರಿ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಸನಾಂಬೆ ದೇವಿ ದರ್ಶನ ಬಹಳ ಚೆನ್ನಾಗಿದೆ. ಬರುವಂತಹ ದೀಪಾವಳಿ ಎಲ್ಲ ಜನರಿಗೂ ಕೂಡ ಶುಭ ಹಾರೈಸಿ. ವ್ಯವಸ್ಥೆ ಬಹಳ ಚೆನ್ನಾಗಿದೆ ರೀ. ಕೌಂಟರ್ ಗೇಟ್ ಸಪ್ರೇಟಾಗಿ ಮಾಡಿದ್ದಾರೆ. 300 ರೂಪಾಯಿ ಟಿಕೆಟ್ ಇಂದ ಹಿಡಿದು 1000 ರೂಪಾಯಿ ಟಿಕೆಟ್ ಬಹಳ ಚೆನ್ನಾಗಿದೆ.
ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆಗೆ ಶಾಸಕ ಎಚ್.ಡಿ. ರೇವಣ್ಣನವರು ಇಂದು ಪುರಸಭೆ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ಪುರಸಭೆ ಮುಂಭಾಗದಲ್ಲಿ ನೆರೆದಿದ್ದ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೂಮಳೆ ಸುರಿಸಿ ಶುಭ ಕೋರಿದರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹೂವಿನಿಂದ ಸಿಂಗರಿಸಿದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜನಪದ ಕಲಾತಂಡಗಳ ಪ್ರದರ್ಶನ ಮತ್ತು ಡಿಜೆ ಸಂಗೀತದೊಂದಿಗೆ ಪೌರ ಕಾರ್ಮಿಕರು ಹೆಜ್ಜೆ ಹಾಕಿದರು. ಶಾಸಕ ಎಚ್.ಡಿ. ರೇವಣ್ಣನವರನ್ನು ಪುರಸಭೆ ಅಧ್ಯಕ್ಷರಾದ ಎಚ್.ಕೆ. ಪ್ರಸನ್ನ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಯು.ಎನ್. ಶಿವಶಂಕರ್ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸಾವಿತ್ರಿ, ಸದಸ್ಯರಾದ ಎ. ಜಗನ್ನಾಥ್, ನಿಂಗಯ್ಯ ಮಾವನೂರು, ವಾಸಿಂ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಪಿ. ವೆಂಕಟೇಶ್, ಪುರಸಭೆ ಅಧಿಕಾರಿಗಳಾದ ಸಿ.ಡಿ. ನಾಗೇಂದ್ರ ಕುಮಾರ್, ಪಂಕಜ, ರಮೇಶ್, ಪರಿಸರ ಇಂಜಿನಿಯರ್ ರುಚಿ ದರ್ಶಿನಿ, ಪುರಸಭೆ ಮೇಸ್ತ್ರಿಗಳಾದ ನಾಗಮ್ಮ, ಚೆಲುವ, ಕಿರಣ್, ಮಾದಯ್ಯ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುರುವಾರದಂದು ಮುಂಜಾನೆ 5ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಮಧ್ಯಾಹ್ನ 3:30ರಿಂದ ರಾತ್ರಿ 12 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ರಾತ್ರಿ 12ರಿಂದ ಮುಂದಿನ ಮುಂಜಾನೆ 5ರವರೆಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಹಾಸನಾಂಬ ದೇವಿ ದರ್ಶನಕ್ಕೆ ಜನಸಾಗರ, 11 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದೇವಿ ದರ್ಶನ. ಮತ್ತು ಡಿ.ಕೆ. ಶಿವಕುಮಾರ್ಗೆ ದೆಹಲಿಯಿಂದ ಕಾಲ್ ಬಂದಿದ್ದರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಮಾಜಿ ಸಚಿವ ಸಿ.ಟಿ. ರವಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.